ಇಲ್ಲೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಈ ವೆಲ್ಫೇರ್ ಸ್ಕೀಮ್ಸ್ ಬಂದು ಇಟ್ಸ್ ನಾಟ್ ಬ್ಯಾಡ್, ಯಾಕಂದ್ರೆ ಇದು ತುಂಬಾ ಜನ ಟ್ರಾವೆಲ್ ಮಾಡೋಕ್ಕೆ, ಜಾಬ್ಸ್ಗೆ ಹೋಗೋಕ್ಕೆ ಬರೋಕ್ಕೆ, ಮತ್ತೆ ಸೇಫ್ಟಿ ರೀಸನ್ಸ್ ಎಲ್ಲ ಇದೆ, ಇದಕ್ಕೆಲ್ಲ ಹೆಲ್ಪ್ ಮಾಡ್ತಿದೆ. ಇಟ್ಸ್ ಫೈನ್. ಬಟ್ ದೇ ಆರ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಆನ್ ದಟ್. 6,000 crores ಓನ್ಲಿ ಆನ್ ದೀಸ್ ಫ್ರೀ ಟ್ರಾವೆಲ್ಸ್. ಈ ರೇಷನ್ ಕೊಡ್ತಾರಲ್ಲ, ಅಕ್ಕಿ ಎಲ್ಲ ಕೊಡ್ತಾರಲ್ಲ, ಅದಕ್ಕೊಂದು 2,000 ಕೋಟಿವರೆಗೂ ಖರ್ಚಾಗುತ್ತೆ. ಈ ವೆಲ್ಫೇರ್ ಟ್ರಾನ್ಸ್ಫರ್ಸ್ ಎಲ್ಲ ಆಗುತ್ತೆ, ಅಂದ್ರೆ ಕಾಸೆಲ್ಲ ಹಾಕೊಂಡು ಹಾಕ್ತಾರಲ್ಲ, ಅದಕ್ಕೆಲ್ಲ ಒಂದು 3,000-4,000 crores ಆಗುತ್ತೆ. ಟೋಟಲ್ ವೆಲ್ಫೇರ್ ಫಂಡಿಂಗ್ ನೋಡಿದ್ರೆ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 10,000 to 12,000 crores. ಅಂದ್ರೆ ಇದೇ ಟೈಮಲ್ಲಿ ನಾವು ರೋಡ್ಸ್ ಏನಾರ ನೋಡಿದ್ರೆ ವಿ ಆರ್ ಸ್ಪೆಂಡಿಂಗ್ ಓನ್ಲಿ ಆನ್ 5,000 crores ರೋಡ್ ಸ್ಪೆಂಡ್ ಮಾಡ್ತಾ ಇದೀವಿ. ಈ ವೆಲ್ಫೇರ್ ಸ್ಪೆಂಡಿಂಗ್ ಬಂದು ರೋಡ್ ಸ್ಪೆಂಡಿಂಗ್ ಇಂತ ಡಬಲ್ ಆಗಿದೆ. ವೆಲ್ಫೇರ್ ಸ್ಕೀಮ್ಸ್ ಎಲ್ಲ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ದ ಟ್ರೇಡ್ ಆಫ್ ಇಸ್ ರಿಯಲ್. ಹಿಯರ್ ಇಸ್ ದ ಐರನಿ. ಈ ಫ್ರೀ ಬಸ್ ಸ್ಕೀಮ್ ಅಲ್ಲಿ ಬಸ್ಸಸ್ ಎಲ್ಲ ಓಡಬೇಕಾಗುತ್ತೆ. ಬಸ್ಸಸ್ ಎಲ್ಲ ಓಡುತ್ತೆ, ರೋಡ್ ಅಲ್ಲಿ ಓಡೋದು. ಈ ರೋಡ್ ಅಲ್ಲಿ ಪ್ರತಿದಿನ ಬಸ್ ಓಡೋದ್ರಿಂದ ರೋಡ್ ವೀಕ್ ಆಗ್ತಾ ಇರುತ್ತೆ, ಪ್ರತಿದಿನ ಹಾಳಾಗ್ತಾ ಇರುತ್ತೆ. ಈ ಹಾಳಾಗಿದ್ದ ರೋಡ್ ಅಲ್ಲಿ ಬಸ್ಸಸ್ ಹೋಗೋದು ಒಂದಲ್ಲ ಒಂದ್ ದಿವಸ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಾಗ ಗೌರ್ಮೆಂಟ್ ಏನ್ ಮಾಡಬೇಕು, ಈ ಬಸ್ಸಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಈ ಬಸ್ಸಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವರು ಅಲ್ಲಿ ಇನ್ವೆಸ್ಟ್ ಮಾಡಕ್ ಕಾಸಿರಲ್ಲ, ರೋಡ್ ಮೇಂಟೆನೆನ್ಸ್ ಗೆ ಇನ್ವೆಸ್ಟ್ ಮಾಡಕ್ ಕಾಸಿರಲ್ಲ. ನಮ್ಮ ಜನರಿಗೆಲ್ಲ ಈ ಟ್ರೇಡ್ ಆಫ್ ಬಗ್ಗೆ ಗೊತ್ತಿಲ್ಲ. ನಾವೇನ್ ಅನ್ಕೊಂತೀವಿ, ಅದು ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು, ಎರಡು ಮಾಡ್ಬೋದಾಗಿತ್ತು ಅಂತ ಅನ್ಕೊಂತೀವಿ ನಾವು.